ಇವೇನಿರ್ತಾವ ರೈಸ್. ನಮಗೆ ಅತಿ ಮುಖ್ಯವಾದದ್ದು ಬೇಕಾಗಿದ್ದು ಯಾವುದು? ಹೌದಾ? ಅನ್ನ. ಹೌದಾ? ತಿನ್ಲಿಕ್ಕೆ ನಮಗೇನು ಬೇಕು? ಹಾಂ, ರೈಸ್ ಹಾಕೋಣ. ನೀವು ಮನ್ಯಾಗ ಹೋಗಿ ಮಾಡ್ಕೋಬೋದು ಇದು. ಹೌದಾ? ಅದ್ರೊಳಗೆ ಇವು ಎಂಥ ರೈಸ್ ತಂದಿನ ಗೊತ್ತಾ? ಅತಿ ಉತ್ತಮ. ಇದು ನಾಟ್ ಪಾಲಿಸ್ಡ್, ಇದು ಕೆಂಪಕ್ಕಿ. ಆರೋಗ್ಯಕ್ಕೂ ಭಾಳ ಒಳ್ಳೇದದು. ಇವೇ ನೀವು ನಮ್ಮ ಎಲ್ಲ ಅಡುಗೆ ಮನ್ಯಾಗ ಏನು ಯೂಸ್ ಮಾಡ್ತೀವಲ್ಲ ಸಾಮಾನು, ಅಡುಗೆ ಮನ್ಯಾಗ ಏನು ಮಸಾಲೆ ಡಬ್ಬ್ಯಾಗ ಇರ್ತದಲ್ಲ, ದಟ್ ಈಸ್ ವೆರಿ ಯೂಸ್ಫುಲ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ ಮಟೀರಿಯಲ್ಸ್. ಎಲ್ಲ ಮಸಾಲೆ ಧಾನ್ಯಗಳು. ಲವಂಗ ಇದಾವ, ಲವಂಗ ಹಾಕೋಣ. ನೆಕ್ಸ್ಟು ಅರಿಶಿನ ಕೊಂಬು ಇದಾವ. ಸ್ವಲ್ಪ ಮಟ್ಟಿಗೆ ಏನು ಹಾಕೋಣ? ಹಾಂ, ಯಾವ್ದು ಹಾಕಬೇಕು? ಹರಳು ಉಪ್ಪು, ಕ್ರಿಸ್ಟಲ್ ಸಾಲ್ಟ್ ಅಂತ ಕರೀತಾರೆ. ಹೌದಾ? ನೆಕ್ಸ್ಟ್ ಇವೇನಿದೆ? ಯಾರಿಗೆ ಕುಣ ಇಡುತ್ತೆ ಹೇಳು? ನಮಗೆ ಬಜಿಯಾಗ ಹಾಕ್ಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಬೇಕು. ಯಾವ್ದು ಬೇಕು? ಏನೇನು ಬೇಕು ಬಜಿಗೆ ಹಾಕ್ಲಿಕ್ಕೆ? ಕೊತ್ತಂಬರಿ ಬೀಜ, ಕೊತ್ತಂಬರಿ ಕಾಳು, ಹವೇಸ್. ಹೌದಾ? ಇದೇನಿದೆ? ಸಿನಮನ್ ಸ್ಟಾಕ್ ಅಂತ ಕರೀತಾರ. ಈ ಕಾಯಿನ್ಸ್ ಯಾರು ತಂದಿರಿ ಹಾಕಿರತ್ತ. ಕಾಯಿನ್ಸ್ ಹಾಕ್ತೀನಿ ಅಂದವ್ರು. ಸರ್, ಒಳ್ಳೆ ಮನಸ್ಸಿನಿಂದ ನನಗೆ ಒಳ್ಳೇದಾಗ್ಲಪ್ಪ ಅಂತ ಬೇಡ್ಕೊಂಡು ಸಂಕಲ್ಪ ಆಗಬೇಕು, ಹಾಗೆ ಹಾಕಂಗಿಲ್ಲ. ಹಾಂ, ನೋಟ್ ಹೊರಗಿಡಪ್ಪ, ನೋಟ್ ಅದ್ರಾಗ ಬೇಡ. ಹಾಕ ಕಾಯಿನ್ ಹಾಕೊಂಡು ನೀವು ನೋಟ್ದವ್ರು ತೆಗೆದಿಟ್ರಿ, ಮತ್ತೆ ನೀವು ಕಾಯಿನ್ ತೆಗೆದು ಕೊಡ್ರಿ. ನೋಟ್ ಹಾಕ್ಬಿಡ್ರಿ. ನಾವು ಅಕ್ಷಯ ಅಂತ ಏನು ತಗೋತೀವಲ್ಲ, ಇದು ಯಾವತ್ತೂ ನಮಗೇನಾಗಲ್ಲ, ಕಡಿಮೆ ಆಗಲ್ಲ. ಅಕ್ಷಯ ಪಾತ್ರೆ ಯಾಕೆ ಮಾಡ್ಬೇಕು? ನೀವು ಹೋಗಿ ಮನೇಲಿ ಮಾಡ್ಕೋಬಹುದು. ಇದನ್ನ ಮಾಡಿಟ್ಟು ನೀವು ಹಣ ಇಡ್ತಕ್ಕಂಥದ್ದು, ಅಥವಾ ಅಕ್ಕಿ ಡಬ್ಬಿಯಲ್ಲಿ ನೀವು ಒಂದಿಷ್ಟು ಹಾಕಿಟ್ಬಿಟ್ರೆ ಸಮೃದ್ಧಿ ಏನಾಗ್ತದಪ್ಪ ಅಂತೇಳಿ ಹೆಚ್ಚಾಗ್ತದ. ಆ ಅಕ್ಕಿ ಡಬ್ಬಿ ಏನು ಮಾಡಬಾರ್ದು? ಯಾವತ್ತಲೂ ಖಾಲಿ ಆಗಕ್ಕೆ ಬಿಡಬಾರ್ದು. ಅದನ್ನು ಯಾವತ್ತಲೂ ಆ ಅಕ್ಕಿ ಡಬ್ಬದಲ್ಲಿ ಅಕ್ಕಿ ಇರಬೇಕು. ನಮ್ಮ ಮನ್ಯಾಗ ಏನಿರ್ತದ, ಸೊ ಈಗ ಏನು ಮಾಡ್ತಾರ, ಎಲ್ಲ ಖಾಲಿ ಆಗ್ಬೇಕ, ನಾವು ಹೋಗಿ ತರ್ತೀವಿ. ಖಾಲಿ ಆಗಲ್ಲ, ಡಬ್ಬು ಖಾಲಿ ಆಗ್ಲತ್ತ. ಯಾವಾಗೂ ಖಾಲಿ ಆಗ್ಬಾರ್ದು ಅದು. ಆಯ್ತಾ? ನಾವು ಮಾಡ್ತಕ್ಕಂಥದ್ದು ಏನೇ ಇರ್ತದಲ್ಲ, ಅಥವಾ ಏನು ಆಹಾರ ಪದಾರ್ಥ ಇರ್ಬೋದು, ಕೆಲವೊಂದಿಷ್ಟು ಇವು ಆಹಾರ ಧಾನ್ಯಗಳೇನು ಬರ್ತದಲ್ಲ, ಧಾನ್ಯಗಳ ಡಬ್ಬಿ ಅಷ್ಟೇ ಏನಾಗಬಾರ್ದು, ಖಾಲಿ ಆಗಬಾರ್ದು. ಸ್ವಲ್ಪ ಆದರೂ ಅದ್ರೊಳಗೆ ಇರ್ತಾನೆ ನಾವು ಮತ್ತೆ ಏನು ಮಾಡಬೇಕು, ಯಾಡ್ ಮಾಡ್ಕೊತ ಹೋಗಬೇಕು. ಇವೆಲ್ಲ ಸಾಲ್ಟ್ ಅದು ನೋಡಿದ್ವಿ ನಾವು. ಏನು ಎಲ್ಲಿದ್ರೆ ಬೇರೆ ಭಾಳಷ್ಟು ಖರ್ಚು ಮಾಡಿದ್ವಿ? ಏನಾದರೂ ಭಾಳಷ್ಟು ಖರ್ಚು ಮಾಡಿದ್ವಿ ಇದಕ್ಕೆ? ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಡೈಲಿ ಯೂಸ್ ಮಾಡ್ತಕ್ಕಂಥದ್ದು ಎಷ್ಟು ಸಂಪತ್ತು ಬರೀತದ, ಇದೆಲ್ಲ ಗೊತ್ತಿತ್ತು ನಿಮಗೆ ಮೊದಲ? ಇಲ್ಲ. ಹೌದಿಲ್ಲ? ಅದನ್ನ ನಾವು ತಿಳ್ಕೋಬೇಕು. ಏನೂ ಇಲ್ಲ, ನಮ್ಮ ಹತ್ರನ ಅದ, ಎಲ್ಲವನ್ನೂ ನಮ್ಮ ಹತ್ರ ಅದ. ಅದನ್ನ ನಾವು ಏನು ಮಾಡಬೇಕು, ಚೆನ್ನಾಗಿ ಯುಟಿಲೈಸೇಷನ್ ಮಾಡಬೇಕು. ಅದೇ ರೀತಿ ಬಸವಣ್ಣವ್ರದ್ದು ಒಂದು ವಾಕ್ಯ ಅದ. ಯಾವುದದು ವಾಕ್ಯ ಬಸವಣ್ಣವ್ರದ್ದು? ಒಂದು ಹೇಳ್ತಾರೆ ಯಾವಾಗಲೇ ಬಸವಣ್ಣವ್ರದ್ದು. ಯಾವುದದು? ಕಾಯಕವೇ ಕೈಲಾಸ. ಹೌದಾ? ಕಾಯಕವೇ ಕೈಲಾಸ ಅಂತ ಹೇಳಿದ್ರ? ಏನು ಕಾಯಕ ಅಂತ ಹೇಳಿದ್ರ? ನಾವು ಮಾಡುವ ಕೆಲಸವನ್ನ ಅತಿ ಪ್ರೀತಿಯಿಂದ ಮನಸಾರೆ ನಾವು ಏನು ಮಾಡ್ತೀವಲ್ಲ, ಅದೇ ನಮಗೇನಾಗ್ತದ, ಕೈಲಾಸ ತೋರಿಸ್ತಕ್ಕಂದಂಗೆ. ಅದರೊಳಗೆ ನಾವು ಏನು ಮಾಡ್ಬೇಕು, ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು. ಅದನ್ನೇ ನಾವು ಪಾಸಿಟಿವ್ ವೈಬ್ಸ್ ಆಗಿ ತಗೊಂಡು ಅದೇನು ಮಾಡ್ತೀವಲ್ಲ ಅದ್ರ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಇದೇ ನನಗೆ ಹೊಟ್ಟೆ ಆಗ್ತದೆ ಅಂದ ಬಳಕ ನಾವು ಏನು ಮಾಡ್ತೀವಲ್ಲ ಅದು ಕಾಯಕ, ಅದ್ರ ಮೇಲೆ ಸಂಪೂರ್ಣವಾಗಿ ಏನಿರ್ಬೇಕು, ನಾವು ಅದನ್ನು ನಂಬಬೇಕು. ಫಸ್ಟಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇವು ಬೇಕು ನಮ್ಮ ಹತ್ರ. ಮೊದಲಿಗೆ ಮನಸ್ಸು ಶುದ್ಧಿ ಬೇಕು, ಅದ್ರ ಮೇಲೆ ಪ್ರೀತಿ ಇರಬೇಕು, ಅದ್ರ ಮೇಲೆ ನಂಬಿಕೆನೂ ಇರ್ಬೇಕು. ನಾವು ನಂಬಿಕೆ ಇಡಬೇಕಲ್ಲ ಅದಕ್ಕೆ.
ಹೌದಾ, ಇದರಿಂದ ಒಳ್ಳೇದಾಗ್ತದಂತೆ ವಿಶ್ವಾಸನೂ ನಮ್ಮ ಕಡೆ ಇರಬೇಕು. ಅವಾಗೇನಾಕತಿ, ಕಾಯಕವೇ ಕೈಲಾಸ, ಬಸವಣ್ಣವ್ರು ಹೇಳಿದ ವಾಕ್ಯವನ್ನು ನಾವು ಕ್ಲಿಯರ್ ಮಾಡ್ಬೋದು.